ನ್ಯಾಷನಲ್ ನ್ಯೂಸ್ ನೋಡಿದರೆ ಇಂಟರ್ನ್ಯಾಷನಲ್ ನೋಡ್ಕೊಂಡು ಆಮೇಲೆ ಸ್ಟೇಟ್ ನ್ಯೂಸಿಗೆ ಬರೋಣ. ಡೊನಾಲ್ಡ್ ಟ್ರಂಪ್ ಸಾಹೇಬರು ವೆನಿಜುವೆಲಾಗೆ ಮಿಲಿಟ್ರಿ ಕಳಿಸಿ ಅದರ ಅಧ್ಯಕ್ಷನನ್ನೇ ಕಿಡ್ನ್ಯಾಪ್ ಮಾಡಿಸ್ಬಿಟ್ರು. ಕಿಡ್ನ್ಯಾಪ್ ಅಂದರೆ ಇನ್ನೇನಂತಿರೋದಕ್ಕೆ, ಕಿಡ್ನ್ಯಾಪ್ ಮಾಡಿಸ್ಬಿಟ್ರು. ಒಂದು ಕಾರಣ ಇತ್ತು, ಒಪ್ಕೋತೀವೋ ಬಿಡ್ತೀವೋ ದ್ಯಾಟ್ ಈಸ್ ಸೆಕೆಂಡ್ರಿ. ಡ್ರಗ್ ಕಾರ್ಟಲ್ ನಡೆಸ್ತಾರೆ ಅಮೇರಿಕಕ್ಕೆ ವೆನಿಜುವೆಲಾದಿಂದ ಡ್ರಗ್ ಬರುತ್ತೆ, ನೀವು ನಿಮ್ಮ ದೇಶ ಸರಿಯಾಗಿ ನಡೆಸ್ತಿಲ್ಲ, ನಿಮ್ಮ ದೇಶದ ಜನ ಎಲ್ಲ ನಮ್ಮ ದೇಶದಲ್ಲಿ ಅಕ್ರಮವಾಗಿ ಬರ್ತಾ ಇದ್ದಾರೆ, ಅದಕ್ಕೆ ನಾವು ಇದನ್ನು ಮಾಡ್ತೀವಿ. ಓಕೆ, ಒಂದು ಕಾರಣ. ಟ್ರಂಪ್ಗಿಂತ ಮುಂಚೆ ಅಮೇರಿಕ ಈ ಬಾಸಿಸಮ್ ನಡೆಸ್ಕೊಂಡು ಬಂದಿದೆ ಪ್ರಪಂಚದಲ್ಲಿ. ಅಲ್ಲಿ 9/11 ಅಟ್ಯಾಕ್ ಆಯಿತು. 9/11 ಅಟ್ಯಾಕ್ನ ಕೇಂದ್ರ ಇದ್ದದ್ದು ಅಫ್ಘಾನಿಸ್ತಾನ. ನಾವು ಬಿನ್ ಲಾಡೆನ್ ಮಾಡಿದ್ದು, ಅಲ್ ಖೈದಾದವ್ರು ಮಾಡಿದ್ದು, ನಾವು ಅದನ್ನು ನಾಶ ಮಾಡ್ತೀವಿ ಅಂಥೇಳಿ ಅಫ್ಘಾನಿಸ್ತಾನಕ್ಕೆ ಬಂದರು. ಒಂದು ಕಾರಣ ಇತ್ತು. ಸದ್ದಾಮ್ ಹುಸೇನು ಅಮೇರಿಕದ ವಿರುದ್ಧ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಮಾಡಿ ಇಟ್ಕೊಂಡಿದ್ದಾನೆ, ಅವನು ಬಿಡೋದಿಲ್ಲ, ನಾವು ಇರಾಕಿಗೆ ಹೋಗ್ತೀವಿ, ಒಂದು ಕಾರಣ ಅಂತ ಕೊಟ್ಟರು. ಲಿಬಿಯಾದ ಗಡಾಫಿ ಅಮೇರಿಕದ ವಿರುದ್ಧ ಇದ್ದಾನೆ, ಆತನನ್ನು ನಾವು ಉಚ್ಚಾಟನೆ ಮಾಡ್ತೀವಿ, ತೆಗೆದು ಹಾಕ್ಬಿಡ್ತೀವಿ, ಒಂದು ಕಾರಣ ಇತ್ತು. ಓಪನ್ನಾಗಿ ಕಾರಣ ಇಲ್ಲದೆ ಹೋದರೂ ಬಾಂಗ್ಲಾದೇಶದಲ್ಲಿ ಫೇವರೇಬಲ್ ಸರ್ಕಾರ ಇಲ್ಲ, ಅಲ್ಲಿ ಅಸಮಾಧಾನಗೊಂಡವ್ರನ್ನ ಭಡಕಾಯಿಸಿ ನಾವೇನೋ ಒಂದು ಮಾಡಿಸ್ತೀವಿ. ಶ್ರೀಲಂಕಾ ಚೈನಾಕ್ಕೆ ಹತ್ರ ಆಗ್ತಿದೆ, ನಾವು ಅದರ ಸರ್ಕಾರ ಪಲ್ಟಿ ಮಾಡಿಸ್ತೀವಿ. ಒಂದು ಏನೋ ಕಾರಣ ಇಟ್ಕೊಂಡು ಏನೋ ಮಾಡ್ಕೊಂಬಂದ್ರಿ ಇವರು. ಕಾರಣವನ್ನು ಜಗತ್ತು ಒಪ್ಪುತ್ತೋ ಬಿಡುತ್ತೋ ಅಮೇರಿಕ ಯಾವತ್ತೂ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಏನೇನು ಮಾಡ್ಬೋದೋ ಪ್ರಪಂಚದಾದ್ಯಂತ ಮಾಡ್ಕೊಂಡು ಬಂದರು. ಅಲ್ಲೊಂದು ಡೀಪ್ ಸ್ಟೇಟ್ ಅನ್ನುವ ವ್ಯವಸ್ಥೆ ಇದೆ ಅಮೇರಿಕದಲ್ಲಿ. ಯಾವ ದೇಶದ ಸರ್ಕಾರವನ್ನು ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ನಾವು ಉಲ್ಟಾ ಮಾಡಿ ಹಾಕ್ತೀವಿ ಅನ್ನುವ ಲೆವೆಲ್ಗೆ ಬೆಳೆದಿದ್ದಾರೆ ಅವರು. ಭಾರತದಲ್ಲೂ ಮಾಡೋದಕ್ಕೆ ಬಯಸ್ತಾ ಇದ್ದಾರೆ, ಅದು ಸಾಧ್ಯ ಆಗ್ತಿಲ್ಲ ಅಷ್ಟೇ. ಡೀಪ್ ಸ್ಟೇಟ್ ವ್ಯವಸ್ಥೆ. ಜನ್ಸಿಗಳನ್ನು ಇಟ್ಕೊಂಡು ನೇಪಾಳದಲ್ಲಿ ಮಾಡಿದ್ರು. ಅದಕ್ಕೆಲ್ಲ ಒಂದೊಂದು ಕಾರಣ ಇತ್ತು. ಆ ದೇಶ ನಮ್ಮ ಫೇವರೇಬಲ್ ಆಗಿಲ್ಲ, ಸರ್ಕಾರ ನಮಗೆ ಫೇವರೇಬಲ್ ಆಗಿಲ್ಲ, ನಮ್ಮ ವಿರುದ್ಧ ಏನೋ ಮಿಲಿಟ್ರಿ ಮಸಲತ್ತು ಮಾಡ್ತಿದ್ದಾರೆ, ನಮ್ಮ ದೇಶದಲ್ಲಿ ಡ್ರಗ್ಸ್ ನುಗ್ಗಿಸ್ತಿದ್ದಾರೆ, ಏನೋ ಒಂದು ಕಾರಣ. ಅಂಥ ಯಾವ ಕಾರಣವೂ ಇಲ್ಲದೆ ಗ್ರೀನ್ಲ್ಯಾಂಡ್ ಬೇಕು ಅಂತ ಕೂತ್ಕೊಂಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಸಾಹೇಬರು. ಗ್ರೀನ್ಲ್ಯಾಂಡ್ ಬೇಕು ಅಂತ. ನಿಮಗೆ ಯಾಕೆ ಬೇಕು? ಬೇಕು ನಮಗೆ ಅಷ್ಟೇ. ಈ ಲೆವೆಲಿಗೆ ಬಂದಿದೆ ರೀ ಆ ದೇಶ. ನಮಗೆ ಬೇಕಪ್ಪ ಗ್ರೀನ್ಲ್ಯಾಂಡು. ಯಾಕೆ ಬೇಕು? ಭದ್ರತೆಯ ದೃಷ್ಟಿಯಿಂದ ಬೇಕು. ಈ ಒಳ್ಳೆ ಕತೆ ಆಯ್ತಲ್ಲ ಇದು. ಸೆಕ್ಯೂರಿಟಿ ದೃಷ್ಟಿಯಿಂದ ನಮಗದು ಇಂಪಾರ್ಟೆಂಟು ಬೇಕು. ಸೆಕ್ಯೂರಿಟಿ ದೃಷ್ಟಿಯಿಂದ ನಾಳೆ ಭಾರತಕ್ಕೆ ಬಾಂಗ್ಲಾದೇಶ ಬೇಕು ಅನಿಸಿದರೆ ಬಾಂಗ್ಲಾದೇಶದ ಮೇಲೆ ನಾವು ಆ್ಯಕ್ಷನ್ ತಗೋತೀವಿ, ಮಿಲಿಟ್ರಿ ಆ್ಯಕ್ಷನ್ ಮಾಡ್ತೀವಿ ಅಂತ ಹೊರಟು ಬಿಟ್ರೆ ಪ್ರಪಂಚ ನೋಡ್ಕೊಂಡು ಸುಮ್ಮನಿರುತ್ತಾ? ಸುಮ್ಮನಿರ್ತೇನೆ ರೀ ಪ್ರಪಂಚ ನೋಡ್ಕೊಂಡು. ಸೆಕ್ಯೂರಿಟಿ ದೃಷ್ಟಿಯಿಂದ ಭಾರತಕ್ಕೆ ಶ್ರೀಲಂಕಾ ಭಾಳ ಇಂಪಾರ್ಟೆಂಟಪ್ಪ, ನಮಗೆ ಬೇಕು ಅಂತ ಭಾರತ ಹೇಳ್ತಾ ಕೂತ್ಕೊಂಡ್ಬಿಟ್ರೆ. ವೆನಿಜುವೆಲಾ ಆದ ತಕ್ಷಣ ಅಂದರೆ ಡೊನಾಲ್ಡ್ ಟ್ರಂಪ್ ಅದು ಯಾವ ಅವಸರದಲ್ಲಿದ್ದಾರೆ ಅಂದರೆ ಇನ್ನೊಂದು ತಿಂಗಳು ಇರಿ ಅಂತಾರೆ ಅವರು. ಇನ್ನೊಂದು ತಿಂಗಳು ಇರಿ ಅಂತ. ವೆನಿಜುವೆಲಾದ ಬಗ್ಗೆ ಡೊನಾಲ್ಡ್ ಟ್ರಂಪ್ ಅದು ಏನೇ ಆರೋಪ ಮಾಡಲಿ, ಇವರು ಎಲ್ಲಿ ಹೆಚ್ಚು ಖನಿಜಗಳಿದ್ದಾವೆ, ಎಲ್ಲಿ ಪೆಟ್ರೋಲಿಯಂ ಇದೆ, ಆ ದೇಶದ ಬಗ್ಗೆನೇ ಇವರಿಗೆ ದೊಡ್ಡ ಸಮಸ್ಯೆ ಇರೋದು ಅಮೇರಿಕಕ್ಕೆ. ವೆನಿಜುವೆಲಾ ಈಸ್ ದ ಬಿಗ್ಗೆಸ್ಟ್ ಪ್ರೊಡ್ಯೂಸರ್ ಆಫ್ ಪೆಟ್ರೋಲಿಯಂ ಇನ್ ದ ವರ್ಲ್ಡ್. ನಾವೆಲ್ಲ ಪೆಟ್ರೋಲಿಯಂ ಅಂದ ತಕ್ಷಣ ಅರಬ್ ರಾಷ್ಟ್ರಗಳು ಅಂತೀವಿ. ವೆನಿಜುವೆಲಾ ಅದು ಬಿಗ್ಗೆಸ್ಟ್ ಪೆಟ್ರೋಲಿಯಂ ಪ್ರೊಡ್ಯೂಸರ್ ಆಫ್ ದ ವರ್ಲ್ಡ್ ಈಸ್ ವೆನಿಜುವೆಲಾ. ಆ ದೇಶಕ್ಕೆ ಸರಿಯಾದ ಆಡಳಿತಗಾರರು ಸಿಗಲಿಲ್ಲ. ಫ್ರೀ ಬಿ ಕೊಡುವ ಮೂಲಕ ಜನರ ಮನಸ್ಸನ್ನು ಗೆದ್ದು ಬಿಡಬೇಕು ಅಂತ ಹೊರಟು ಹಾಳಾಯ್ತು ಆ ದೇಶ. ಅತಿರೇಕದ ಸಮಾಜವಾದ ಒಂದು ದೇಶವನ್ನು ಏನು ಮಾಡಬಹುದು ಅನ್ನೋದಕ್ಕೆ ವೆನಿಜುವೆಲಾ ಶಾಶ್ವತ ಉದಾಹರಣೆಯಾಗಿ ನಿಂತ್ಕೊಂಡ್ಬಿಡುತ್ತೆ. ಅತಿರೇಕದ ಸಮಾಜವಾದ ಏನು ಮಾಡಬಹುದು ಅಂತ. ಇರಲಿ, ಆ ವಿಷಯಕ್ಕೆ ಹೋಗೋದು ಬೇಡ ಈಗ. ಅದಾದ ನಂತರ ಗ್ರೀನ್ಲ್ಯಾಂಡ್ ಮೇಲೆ ಕಣ್ಣು. ಗ್ರೀನ್ಲ್ಯಾಂಡ್ನಲ್ಲಿ ಪ್ರಪಂಚದ ಅತ್ಯಂತ ವಿರಳ ಖನಿಜಗಳಿದ್ದಾವೆ. ಅತ್ಯಂತ ವಿರಳ, ಫ್ಯೂಚರ್ಗೆ ಬೇಕಾದಂತಹ ಖನಿಜಗಳಿದಾವಲ್ಲಿ. ಜನರಿಗೆ ಸಹಜವಾಗಿ ಅನ್ನಿಸ್ತಾ ಇದೆ. ಪೆಟ್ರೋಲಿಯಂಗಾಗಿ ವೆನಿಜುವೆಲಾನ ಹಂಗೆ ಮಾಡಿದ್ರಿ, ಖನಿಜಗಳಿಗಾಗಿ ಈಗ ಪ್ರೀಷಿಯಸ್ ಮಿನರಲ್ಸ್ಗಾಗಿ ಈಗ ಗ್ರೀನ್ಲ್ಯಾಂಡ್ ಮೇಲೆ ಕಣ್ಣು ಹಾಕ್ತಾ ಇದ್ದೀರಿ ಅಂತ ಜಗತ್ತಿಗೆ ಅನ್ನಿಸ್ತಾ ಇದೆ. ಪ್ರಪಂಚದ ಅತಿ ದೊಡ್ಡ ದ್ವೀಪ ಗ್ರೀನ್ಲ್ಯಾಂಡ್. ಡೆನ್ಮಾರ್ಕಿಗೆ ಸೇರುತ್ತೆ, ಆದರೆ ಅದಕ್ಕೊಂದು ಸ್ವಾಯತ್ತತೆ ಇದೆ, ಒಂದು ಇಂಡಿಪೆಂಡೆನ್ಸ್ ಇದೆ, ಅದಕ್ಕೆ ಅದರದೇ ಆದಂಥದ್ದು ಸ್ವಾಯತ್ತತೆ ಇದೆ. ಆ ಪ್ರಪಂಚದ ಅತಿ ದೊಡ್ಡ ದ್ವೀಪ
ಈಗ ಸಾಹೇಬರಿಗೆ ಬೇಕಾಗಿದೆ. ಗ್ರೀನ್ಲ್ಯಾಂಡು ಯುರೋಪಿಯನ್ ಒಕ್ಕೂಟದಲ್ಲಿ ಒಂದು ಸೇರ್ಪಡೆಗೊಳ್ಳುವಂಥ, ಯುರೋಪಿಯನ್ ಒಕ್ಕೂಟದಲ್ಲಿರುವಂಥ, ಯುರೋಪಿಯನ್ ಯೂನಿಯನ್ನಲ್ಲಿರುವಂಥ ಒಂದು ಐಲ್ಯಾಂಡ್. ಅದು ಕೌನ್ಸಿಲ್ ಆಫ್ ಯುರೋಪ್ನ ಭಾಗ. ವಿಶ್ವದ ಅತಿ ದೊಡ್ಡ ದ್ವೀಪ. ಕೆನಡಾದ ಆರ್ಕ್ಟಿಕ್ ದ್ವೀಪ ಸಮೂಹದ ಪೂರ್ವಕ್ಕಿದೆ. ಅಟ್ಲಾಂಟಿಕ್ ಮತ್ತು ಆರ್ಕ್ಟಿಕ್ ನಡುವೆ ಗ್ರೀನ್ಲ್ಯಾಂಡ್ ಬರುತ್ತೆ. ಪ್ರೀಷಿಯಸ್ ಅಂದರೆ ಪ್ರೀಷಿಯಸ್ ಮಿನರಲ್ಸ್ ಇದಾವಲ್ಲಿ. ಅತ್ಯಂತ ವಿರಳವಾದ ಹರಳುಗಳು ಸಿಗ್ತವೆ. ವೆರಿ ಬ್ಯೂಟಿಫುಲ್ ಕಂಟ್ರಿ. 1951ರಲ್ಲಿ ಒಂದು ಒಪ್ಪಂದ ಆಗಿ ಅಮೇರಿಕ ಅಲ್ಲಿ ಮಿಲಿಟರಿ ಬೇಸ್ ಮಾಡ್ಕೊಂಡಿದೆ ಈಗಾಗಲೇ. ಅಮೇರಿಕದ ಸೇನಾ ತುಕಡಿ ಒಂದಿರುತ್ತಲ್ಲಿ. ಅವರ ಸೈನಿಕರಿದ್ದಾರೆ, ಯುದ್ಧ ವಿಮಾನಗಳಿದ್ದಾವೆ, ಅಲ್ಲಿನ ಸಮುದ್ರದಲ್ಲಿ ಅವರ ಯುದ್ಧ ನೌಕೆಗಳು ಓಡಾಡ್ತವೆ. ಅದು 1951ರಲ್ಲಿ ಆಗಿರುವಂಥ ಅಗ್ರಿಮೆಂಟ್. ಅದು ಫ್ರೀಯಾಗಿ ಮೂವ್ಮೆಂಟ್ ಮಾಡೋದಕ್ಕೆ ಏನೂ ಸಮಸ್ಯೆ ಇಲ್ಲ ಅಲ್ಲಿ. ಆದರೆ ಸ್ಟ್ರಾಟಜಿಕಲಿ ನಮಗೆ ಯಾಕೆ ಬೇಕು ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ ಅಂದರೆ, ರಷ್ಯಾ ಒಂದು ವೇಳೆ ಅಮೇರಿಕದ ಕಡೆ ಒಂದು ಮಿಸೈಲನ್ನು ಲಾಂಚ್ ಮಾಡಿದ್ರೆ ಗ್ರೀನ್ಲ್ಯಾಂಡನ್ನು ದಾಟ್ಕೊಂಡು ಬರ್ಬೇಕು. ಅದು ಗ್ರೀನ್ಲ್ಯಾಂಡ್ ದಾಟ್ಕೊಂಡು ಬರಬೇಕು. ಅಲ್ಲಿ ಒಂದು ಬೇಸ್ ಮಾಡಿಕೊಂಡು ಈ ಕ್ಷಿಪಣಿ ನಿರೋಧಕ ವ್ಯವಸ್ಥೆ, ಆ್ಯಂಟಿ ಮಿಸೈಲ್ ಸಿಸ್ಟಮ್ ಮಾಡ್ಕೊಂಡು ಗ್ರೀನ್ಲ್ಯಾಂಡ್ ಮೇಲೆ ಅದನ್ನು ಹೊಡೆದು ಬಿಡಬೇಕು ಅಂತ ಅಮೇರಿಕದ ಆಸೆ, ಲೆಕ್ಕಾಚಾರ. ಫೈನ್, ಫೇರ್ ಆ್ಯಂಡ್ ಫೈನ್. ಅದಕ್ಕೆ ಬೇಡ ಅಂತ ಗ್ರೀನ್ಲ್ಯಾಂಡ್ ಯಾವಾಗ ಹೇಳಿದೆ? ಮಿಲಿಟ್ರಿ ಬೇಸೇ ಮಾಡ್ಕೊಂಡಿದ್ದೀರಿ ನೀವು, ಇಲ್ಲೊಂದು ಆ್ಯಂಟಿ ಮಿಸೈಲ್ ಸಿಸ್ಟಮ್ ಮಾಡ್ಕೊಳ್ಳಿ. ಬರೀ ಆ್ಯಂಟಿ ಮಿಸೈಲ್ ಸಿಸ್ಟಮ್ ಮಾಡ್ಕೊಂಡ್ರೆ ಆಗೋದಿಲ್ಲ. ಆ ದೇಶನೇ ನನಗೆ ಬೇಕು. ದಿಸ್ ಈಸ್ ವಾಟ್ ಹಿ ಈಸ್ ಟೆಲ್ಲಿಂಗ್. ದೇಶ ಬೇಕು ಅಂದರೆ ಇದು ಕೇವಲ ಭದ್ರತೆಗೆ ಸಂಬಂಧಿಸಿದ ವಿಷಯ ಆಗೋದಿಲ್ಲ. ನಿಮಗೆ ಆ ದೇಶದ ಸಂಪತ್ತಿನ ಮೇಲೆ ಕಣ್ಣಿದೆ ಅಂತ ಅನಿಸುತ್ತೆ. ಪ್ರೀಷಿಯಸ್ ಮಿನರಲ್ಸ್ ಇದ್ದಾವೆ, ಅಪರೂಪದ ಹರಳುಗಳಿದ್ದಾವೆ. ಪ್ರೀಷಿಯಸ್ ಮಿನರಲ್ಸ್ ಅಂತ 34ನ್ನೇನೋ ಗುರುತಿಸ್ತಾರಂತೆ ವಿಜ್ಞಾನಿಗಳು. ಅದರ ಪೈಕಿ 25 ಗ್ರಾಫೈಟ್, ಲಿಥಿಯಮ್ಮು, ಈ ಫ್ಯೂಚರಿಸ್ಟಿಕ್ ಇವಿಗಳಲ್ಲಿ, ಎಲೆಕ್ಟ್ರಿಕಲ್ ವೆಹಿಕಲ್ಗಳಲ್ಲಿ ಬಳಸುವಂಥ ಅಪರೂಪದ ಖನಿಜಗಳಲ್ಲಿದ್ದಾವೆ. ಬೇಕಾಗಿದೆ ಇವರಿಗೆ. ಕೇಳಿಸ್ಕೊಳ್ಳಿ, ಡೊನಾಲ್ಡ್ ಟ್ರಂಪ್ ಅದೆಷ್ಟು ಉಡಾಫೆಯಿಂದ ಉತ್ತರ ಕೊಡ್ತಾರೆ ಅಂದರೆ, ಪತ್ರಕರ್ತರ ಪ್ರಶ್ನೆಗಳಿಗೆ ನೀವು ಗ್ರೀನ್ಲ್ಯಾಂಡ್ ಮೇಲೆ ಏನಾದ್ರು ಆ್ಯಕ್ಷನ್ ಮಾಡ್ತೀರಾ ಅಂದರೆ, ನನಗೆ ಈಗ ಗ್ರೀನ್ಲ್ಯಾಂಡ್ ಬಗ್ಗೆ ಮಾತಾಡೋಕ್ಕೆ ಮನಸ್ಸಿಲ್ಲ. ನನಗೆ ವೆನಿಜುವೆಲಾ, ರಷ್ಯಾ, ಯುಕ್ರೇನ್ ಬಗ್ಗೆ ಮಾತಾಡೋಣ. 2 ತಿಂಗಳಾದ ಮೇಲೆ ಗ್ರೀನ್ಲ್ಯಾಂಡ್ ಬಗ್ಗೆ ನಾನು ಯೋಚನೆ ಮಾಡ್ತೀನಿ ಅಂತ. 2 ತಿಂಗಳಾದ ಮೇಲೆ ಯೋಚನೆ ಮಾಡ್ತೀನಿ, ಅಥವಾ ಒಂದು 20 ದಿನ ಆದಮೇಲೆ ಮಾತಾಡೋಣ ಗ್ರೀನ್ಲ್ಯಾಂಡ್ ಬಗ್ಗೆ ಅಂತ. ಅರೇ, ಪುಗ್ಸಟ್ಟೆ ಬಿದ್ದಿದೆಯೇನ್ರಿ ಒಂದು ದೇಶ ಅಂದರೆ? ಪುಗ್ಸಟ್ಟೆ ಬಿದ್ದಿದೆಯಾ? ರಾಷ್ಟ್ರೀಯ ಭದ್ರತೆಯ ದೃಷ್ಟಿಕೋನದಿಂದ ನಮಗೆ ಗ್ರೀನ್ಲ್ಯಾಂಡ್ ಬೇಕೇ ಬೇಕು, ಬೇಕೇ ಬೇಕು. ಆ ದೇಶ ನಿಮ್ಮ ವಿರುದ್ಧ ಏನಾದ್ರು ಮಾಡ್ತಾ, ಅಥವಾ ನಿಮ್ಮ ವಿರೋಧಿಗಳ ಜೊತೆಗೆ ಸೇರ್ಕೊಂಡು ಏನಾದ್ರು ಮಾಡ್ತಾ ಇದೆಯಾ? ಏನೂ ಇಲ್ಲ. ಮಕ್ಕಳು ಹೇಳೋಂಗಿಲ್ವ, ಬೇಕು ಅಂದರೆ ಬೇಕು. ಹಾಗಿದೆ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರೋ. ನಾನಾಗಲೇ ಹೇಳಿದೆ, ಗ್ರೀನ್ಲ್ಯಾಂಡ್ ಡೆನ್ಮಾರ್ಕಿಗೆ ಸೇರಿದ ಒಂದು ಸ್ವಾಯತ್ತ ದ್ವೀಪ. ಡೆನ್ಮಾರ್ಕ್ನ ಮ್ಯಾಪ್ನಲ್ಲಿ ಬರುತ್ತೆ, ಆದರೆ ಅದಕ್ಕೆ ಅದರದೇ ಆದ ಸ್ವಾಯತ್ತತೆ ಇದೆ. ಏನಂಗಂದರೆ, ಆರ್ಟಿಕಲ್ 370 ಅಬ್ರಾಗೇಟ್ ಆಗೋ ತನಕ ಭಾರತ ಕಾಶ್ಮೀರಕ್ಕೊಂದು ಸ್ವಾಯತ್ತತೆಯನ್ನು ಕೊಟ್ಟಿತ್ತಲ್ಲ, ಆ ರೀತಿಯ ಸ್ವಾಯತ್ತತೆ ಅದು. ಗ್ರೀನ್ಲ್ಯಾಂಡಿನ ಜನ ಡೆನ್ಮಾರ್ಕಿನ ವಿರುದ್ಧ ಏನೂ ಮಾಡೋದಿಲ್ಲ, ಅದರಿಂದ ಆ ಸ್ವಾಯತ್ತತೆ ನಡ್ಕೊಂಡು ಹೋಗಲಿ ಅಂತ ಡೆನ್ಮಾರ್ಕು ಬಯಸುತ್ತೆ. ಅನ್ಲೈಕ್ ಕಾಶ್ಮೀರದ ಥರ ಅಲ್ಲ, ಅಲ್ಲೊಂದು ಸ್ವಾಯತ್ತತೆ ಇದೆ. ಡೆನ್ಮಾರ್ಕಿಗೆ ತಮ್ಮ ಅಲಿಜೆನ್ಸನ್ನು ತೋರಿಸ್ಕೊಳ್ತಾರೆ ಗ್ರೀನ್ಲ್ಯಾಂಡಿನ ಜನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.